स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಸರ್, ಒಂದು ಕಡೆ ರೈತರು ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ಏನು ಅಂತಂದರೆ ವಿಜಯಪುರ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಪ್ರವಾಹ ಆಯಿತು, ಮಳೆ ಅತಿವೃಷ್ಟಿ ಆಯಿತು. ಒಂದು ಕಡೆ ಈ ರೈತರು ಈ ರೀತಿ ಗೋಳಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಏನಂತಂದರೆ ರಾಜ್ಯದಲ್ಲಿ ಈಗ ಬರೀ ರಾಜಕೀಯ ಚಟುವಟಿಕೆ, CMಗೆ ಗುದ್ದಾಟ, ಸಚಿವ ಸ್ಥಾನಕ್ಕೆ ಗುದ್ದಾಟ, ಬರೀ ಇದೇ ಆಗ್ತಾಯಿದೆ. ನೋಡಿ, ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗೆ ಆಗ್ಯದ. ಬರೀ ದಿಲ್ಲಿಗೆ ಹೋಗೋದು ಬರೋದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು, ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸೋಲಿಕ್ಕೆ ಒಂದು ಗುಂಪು, ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತಿ. ಇವತ್ತು ದರೋಡೆಗಳು ಆಗ್ಲಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಹೇಳಿದ್ದೀನಿ, ನಾನು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ತರೋದು ಒಳ್ಳೆಯದು. ಇಲ್ಲಾಂದರೆ ಜನಸಾಮಾನ್ಯರು ಇವತ್ತು ಎಲ್ಲಿಯೂ ಪರಿಹಾರ ಕೊಡಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೇ ಶೋಭ ಮಾಡಿಕೊಂಡ್ರು. ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ, ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ. ಮತ್ತು ಆಡಳಿತ ವ್ಯವಸ್ಥೆನೇ ಕುಸಿದೋಗೈತಿ. ಯಾರೋ ಅಧಿಕಾರಿಗಳು ಸರ್ಕಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ. ಯಾಕಂದರೆ ನಾಳೆ ನವಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, DK ಶಿವಕುಮಾರ್ ಆಗ್ತಾರೋ, ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗ ಅಧಿಕಾರಿಗಳದಾರ. ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತಂದರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ. ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನವಿ ಮಾಡ್ಕೋದೇನೆಂದರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸರ್, SDPIನ ಒಬ್ಬರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತ ಹೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಅವರು ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವರು ಎಂದೂ ಈ ದೇಶದ ಬಗ್ಗೆ ಈಗ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ಇಂಥ ಹಲ್ಕ ಮಾತಾಡ್ತಾರನ್ನು ಹಲ್ಕ ಮಾತಾಡೋದಕ್ಕೆ ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ. ನಾವು ಕೊಡಲಿಕ್ಕಾಗೋದಿಲ್ಲ, ಅವ್ರಿಗೆ ಕೊಡೋರು ನಮ್ಮಲ್ಲಿ ಆಧಾರ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರೆ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷರ ನಾಯಿ ಕಾಯಬೇಕಾಗಿತ್ತು ಅಂತ ಹೇಳಿದ್ದಾರೆ ಸರ್. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೊಲೆ ಆಯಿತು. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನೇ ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರಮೇಧ ಟಿಪ್ಪು ಸುಲ್ತಾನ್ ಮಾಡಿದರು. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಾದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದರೆ ಟಿಪ್ಪು ಸುಲ್ತಾನ್ ನರಮೇಧ ಮಾಡಿದ ದಿವಸಕ್ಕೆ. ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವನು ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡ್ದ. ಆ ಥರದ್ದು ಆಗಲಿಲ್ಲ. ಯಾರ್ಯಾರ ಕೈಯಾಗ ಸಿಕ್ಕು, ಬ್ರಿಟಿಷರ ಕೈಯಾಗ ಸಿಕ್ಕು,